ಈಗ ನಿಮ್ಮ ಮುಂದೆ ಅದೇ ಯೋಧನ ಭಾವನೆಗಳ ಪ್ರಸ್ತುತಿಯನ್ನು ಮಾಡಲಿದ್ದೇನೆ. ದೇಶ ಕಾಯೋ ಸೈನಿಕ ನಮ್ಮ ಆಸ್ತಿ. ಅವರು ನಮ್ಮನ್ನು ಕಾಯಲು, ದೇಶವನ್ನು ಕಾಪಾಡಲು ಕ್ಷಣ ಕ್ಷಣವೂ ಹೋರಾಡುತ್ತಿರುತ್ತಾರೆ. ನಾನು ಕವನರಾವ್, ದ್ವಿತೀಯ PUCಯ ವಿದ್ಯಾರ್ಥಿನಿ. ಇದೀಗ ನಾನು ಇಲ್ಲಿ ಪ್ರಸ್ತುತಪಡಿಸುತ್ತಿರುವಂತಹ ಗೀತೆಯಲ್ಲಿ ಒಬ್ಬ ಸೈನಿಕನ ಮನದ ತೊಳಲಾಟದ ಚಿತ್ರಣವಿದೆ. ನಾನು ನಿಮ್ಮನ್ನು ಭಾವನಾ ಲೋಕಕ್ಕೆ ಕರೆದೊಯ್ಯುವಂತಹ ಪ್ರಯತ್ನವನ್ನ ಮಾಡಲಿದ್ದೇನೆ. ನನ್ನ ಸಾವಿನ ಸುದ್ದಿಯನ್ನು ಒಮ್ಮೆಲೆ ಕೊಡಬೇಡ ಗೆಳೆಯ, ನನ್ನವರ ಹೃದಯ ಒಡೆದವು. ನನ್ನ ಸಾವಿನ ಸುದ್ದಿಯನ್ನು ಒಮ್ಮೆಲೆ ಕೊಡಬೇಡ ಗೆಳೆಯ, ನನ್ನವರ ಹೃದಯ ಒಡೆದವು. ಅಮ್ಮನನ್ನ ಕೇಳಿದರೆ, ಅಮ್ಮನನ್ನ ಕೇಳಿದರೆ ಉರಿವ ದೀಪವಾರಿಸು. ಅಮ್ಮನನ್ನ ಕೇಳಿದರೆ ಉರಿವ ದೀಪವಾರಿಸು. ಆದರೂ ಅರ್ಥವಾಗದಿದ್ದರೆ ನಿನ್ನ ಕಣ್ಣಲ್ಲಿ ಎರಡು ಹನಿ ಸುರಿಸು. ನನ್ನ ಸಾವಿನ ಸುದ್ದಿಯನ್ನು ಒಮ್ಮೆಲೆ ಕೊಡಬೇಡ ಗೆಳೆಯ, ನನ್ನವರ ಹೃದಯ ಒಡೆದವು. ಅಪ್ಪನನ್ನ ಕೇಳಿದರೆ ಅಪ್ಪನನ್ನ ಕೇಳಿದರೆ ಅವರ ಬೆನ್ನನು ನೇವರಿಸು. ಅಪ್ಪನನ್ನ ಕೇಳಿದರೆ ಅವರ ಬೆನ್ನನು ನೇವರಿಸು. ಆದರೂ ಅರ್ಥವಾಗದಿದ್ದರೆ ಆದರೂ ಅರ್ಥವಾಗದಿದ್ದರೆ ಊರುಗೋಲ ಮುರಿದಿಡು, ಊರುಗೋಲ ಮುರಿದಿಡು. ನನ್ನ ಸಾವಿನ ಸುದ್ದಿಯನ್ನು ಒಮ್ಮೆಲೆ ಕೊಡಬೇಡ ಗೆಳೆಯ, ನನ್ನವರ ಹೃದಯ ಒಡೆದವು. ಮಗಳು ನನ್ನ ಕೇಳಿದರೆ, ಮಗಳು ನನ್ನ ಕೇಳಿದರೆ ಅವಳ ಹಣೆಗೊಂದು ಮುತ್ತಿಡು. ಮಗಳು ನನ್ನ ಕೇಳಿದರೆ ಅವಳ ಹಣೆಗೊಂದು ಮುತ್ತಿಡು. ಆದರೂ ಅರ್ಥವಾಗದಿದ್ದರೆ ಆದರೂ ಅರ್ಥವಾಗದಿದ್ದರೆ ಬಿಗಿದಪ್ಪಿ ಜೋರಾಗಿ ಎತ್ತು ಬಿಡು. ನನ್ನ ಸಾವಿನ ಸುದ್ದಿಯನ್ನು ಒಮ್ಮೆಲೆ ಕೊಡಬೇಡ ಗೆಳೆಯ, ನನ್ನವರ ಹೃದಯ ಒಡೆದವು. ನನ್ನ ಹೆಂಡತಿ ಕೇಳಿದರೆ ನನ್ನ ಹೆಂಡತಿ ಕೇಳಿದರೆ ತಲೆ ತಗ್ಗಿಸಿ ನಿಟ್ಟುಸಿರಬಿಡು. ಆದರೂ ಅರ್ಥವಾಗದಿದ್ದರೆ ಆದರೂ ಅರ್ಥವಾಗದಿದ್ದರೆ ಕಾಲುಂಗುರ ತೆಗೆದಿಡು, ಕಾಲುಂಗುರ ತೆಗೆದಿಡು. ನನ್ನ ಸಾವಿನ ಸುದ್ದಿಯನ್ನು ಒಮ್ಮೆಲೆ ಕೊಡಬೇಡ ಗೆಳೆಯ, ನನ್ನವರ ಹೃದಯ ಒಡೆದವು. ತಂಗಿ ನನ್ನ ಕೇಳಿದರೆ, ತಂಗಿ ನನ್ನ ಕೇಳಿದರೆ ಬರಿಯ ಮಣಿಕಟ ತೋರಿಸು. ತಂಗಿ ನನ್ನ
ಮುಂದಿರಿಸು ನನ್ನೀರಾಗಿಯ ಮುಂದಿರಿಸು ನನ್ನ ಸಾವಿನ ಸುದ್ದಿಯನ್ನು ಒಮ್ಮೆಲೆ ಕೊಡಬೇಡ ಗೆಳೆಯ ನನ್ನವರ ಹೃದಯ ಒಡೆದವು ನನ್ನ ಸಾವಿನ ಸುದ್ದಿಯನ್ನು ಒಮ್ಮೆಲೆ ಕೊಡಬೇಡ ಗೆಳೆಯ ನನ್ನವರ ಹೃದಯ ಒಡೆದವು Mm-hmm.